ಫ್ರೆಂಡ್ಸ್ ನೋಡ್ರಿ ನಮ್ಮ ಊರಾಗ ಆದ್ರ ಈ ಸ್ವೀಟ್ ನ 20 ತಗೊಂಡಿದ್ರ 30 ತಗೊಂಡಿದ್ರ ಗೊತ್ತಿಲ್ಲ. ಇಲ್ಲಿ ಮಾತ್ರ 10 ರೂಪಾಯಿ ಈಚ್ ಕಡೆ ಬಿಡ್ತಾರ. ಪುರಿ ಎಲ್ಲಾದ್ರೂ ಅಡ್ಡಾಡ್ರಿ 20 ರೂಪಾಯಿ ಸೀಟ್. ಸ್ನೇಹಿತರೆ ಬನ್ನಿ ಇಲ್ಲಿ ಸಮುದ್ರ ಏಡಿ ನೋಡ್ರಿ. ಸಮುದ್ರ ಏಡಿ ಅಲ್ಲ ಇವು ಕನ್ನಡ. ಹೌದು ಊದ್ರಿ ಇಲ್ಲ ಎಲ್ಲ ಕನ್ನಡ ಬರ್ತಲ್ಲ. ಯಾವ ಊರು? ಬೆಂಗಳೂರು ಕೆಲಸ ಮಾಡಿದ್ದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ನಿಮಗೆ ಪುರಿಗೆ ಯಾವ ಥರ ರೀಚ್ ಆಗೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಪುರಿಗೆ ಟ್ರೈನಿಂದನೂ ಹೋಗ್ಬೋದು, ಬಸ್ಸಿಂದನೂ ಹೋಗ್ಬೋದು, ಇಲ್ಲಪ್ಪ ಅಂತಂದು ಹೇಳಿದ್ರೆ ಫ್ಲೈಟಿಂದನೂ ಹೋಗ್ಬೋದು. ಬಟ್ ನಾನು ಪ್ರಿಫರ್ ಮಾಡಿದ್ದು ಟ್ರೈನಿಂದ ಜರ್ನಿ. ಈ ಟ್ರೈನ್ ಜರ್ನಿ ಬಂದುಬಿಟ್ಟು ಪೂರ ಒಂದಿನ ಇರುತ್ತೆ. ನಮ್ಮೂರಿಂದ ಬಂದುಬಿಟ್ಟು ಒಂದೇ ಟ್ರೈನ್ ಇದೆ ಪುರಿ ಹತ್ರ. ಅದು ಪುರಿಗೆ ಹೋಗಲ್ಲ, ಭುವನೇಶ್ವರ ಹತ್ರ ಹೇಳ್ಕೊಂಡು ಮತ್ತೆ ನಾವು ಪುರಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿಂದ 1 ಅವರ್ ಜರ್ನಿ ಇರುತ್ತೆ. ಈ ಟ್ರೈನ್ ಹೆಸರು ಬಂದುಬಿಟ್ಟು ವಾಸ್ಕೋಡಗಾಮ ಸಾಲಿಮರ್ ಎಕ್ಸ್ಪ್ರೆಸ್ ಅಂತ. ಈ ಟ್ರೈನು ವಾರದಲ್ಲಿ 4 ದಿನ ಟ್ರಾವೆಲ್ ಆಗುತ್ತೆ. ಒಂದು ಮಂಗಳವಾರ ಆಗುತ್ತೆ, ಮತ್ತು ಗುರುವಾರ, ಶುಕ್ರವಾರ ಮತ್ತು ಭಾನುವಾರ ಟ್ರಾವೆಲ್ ಆಗುತ್ತೆ. ಈ ಟ್ರೈನಲ್ಲಿ ಏನಾದರೂ ನೀವು ಟ್ರಾವೆಲ್ ಮಾಡ್ಬೇಕಂತ ಹೇಳಿದ್ರೆ ಮಿನಿಮಮ್ 2 ತಿಂಗಳ ಮುಂಚೆನೇ ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತಂದು ಹೇಳಿದ್ರೆ ಹುಬ್ಳಿ ಧಾರವಾಡ ಮತ್ತು ಹೊಸಪೇಟೆಲ್ಲಿ ಹೋಗೋ ರೂಟಲ್ಲಿ ಇದು ಒಂದೇ ಟ್ರೈನು ಟ್ರಾವೆಲ್ ಮಾಡ್ತಿರೋದು ಭುವನೇಶ್ವರ್ಗೆ. ಈ ಟ್ರೈನ್ ಬಂದುಬಿಟ್ಟು ಹೊಸಪೇಟೆಗೆ 2:15ಗೆ ಬರುತ್ತೆ. ನಾವು ಮನೆಯಲ್ಲೇ ಊಟ ಮಾಡಿ ಮತ್ತು ನೈಟ್ಗೆ ಪಾರ್ಸಲ್ ಎಲ್ಲ ಕಟ್ಕೊಂಡು ಮನೆಯಿಂದನೇ ನೈಟ್ ಊಟ ಎಲ್ಲ ಮಾಡಿಕೊಂಡು ಟ್ರೈನಲ್ಲಿ ಮಲಗಿದ್ವಿ. ಎದ್ದು ನೋಡಿದಾಗ 8:30 ಆಗಿತ್ತು. ಸೊ ವಿಶಾಖಪಟ್ಟಣಂ ಕೂಡ ಬಂದಿತ್ತು. ಸೊ ಅದಕ್ಕೋಸ್ಕರ ಇಲ್ಲೇ ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತೆ ಟ್ರೈನ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೇನು ನೋಡ್ತಾ ಇದ್ದಾರಲ್ಲ, ಈ ನದಿ ಬಂದ್ಬಿಟ್ಟು ಚಿಲ್ಕಾ ನದಿ, ಒಡಿಸ್ಸಾದ ಫೇಮಸ್ ನದಿ ಇದು. ಫೈನಲ್ಲಿ 3:30 ಹತ್ರ ಡೇ 2ನಲ್ಲಿ ನಾವು ಭುವನೇಶ್ವರ ಹತ್ರ ಇದ್ವಿ. ಸೊ ಇಲ್ಲಿಂದ ಟ್ರೈನ್ ಕೂಡ ಇದ್ವು. 4:30-5 ಗಂಟೆಗೆಲ್ಲ ಟ್ರೈನ್ ಇತ್ತು. ಸೊ ನಾವು ಆ ಟ್ರೈನ್ ಬಿಟ್ಬಿಟ್ಟು ಅದಕ್ಕಿಂತ ಜಲ್ದಿ ಬಸ್ಸಲ್ಲೇ ಹೋದರೆ ಹೊರಟೋಗ್ಬಿಡ್ತೀವಿ ಅಂತೇಳಿ ಸ್ಟೇಷನ್ ಹೊರಗಡೆ ಬಂದ್ವಿ. ಸ್ಟೇಷನ್ ಹೊರಗಡೆನೇ ಬಸ್ ಸ್ಟ್ಯಾಂಡ್ ಕೂಡ ಇತ್ತು. ಸೊ ಅಲ್ಲಿಂದ ಪುರಿ ಬಸ್ನ ಡೈರೆಕ್ಟಾಗಿ ಹತ್ತಿದ್ವಿ. ಭುವನೇಶ್ವರಿಂದ ಪುರಿಗೆ 110 ರೂಪಾಯಿ ಟಿಕೆಟು. ನೀವೇನಾದರೂ ಆನ್ಲೈನಲ್ಲಿ ಪೇ ಮಾಡಿದ್ರೆ ಮೇಲ್ಸ್ಗೆ 10% ಮತ್ತು ಫೀಮೇಲ್ಸ್ಗೆ 15% ಡಿಸ್ಕೌಂಟ್ ಇರುತ್ತೆ. ಫೈನಲಿ ಭುವನೇಶ್ವರಿಂದ ನಾವು ಪುರಿಗೆ ಬಂದಾಗಲೇ ನಮಗೆ ಫಸ್ಟ್ ಕಂಡಿದ್ದೆ ಸ್ವೀಟ್ ಅಂಗಡಿ. ಸೊ ಇದರಲ್ಲಿ ನಾವು ಸ್ವೀಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಸ್ವಲ್ಪ ಒಂದೊಂದು ಹೆಂಗಿರುತ್ತೆ ತಿನ್ನೋಣ ಅಂತ. ಕಾಜಾಪುರಿ ಅಂತ ಕರಿತೀವಿ. ನೀವೇನಂತ ಕರಿತೀರಾ ಅಂತ ಕಾಮೆಂಟ್ ಮಾಡಿ. ಹೆಂಗೆ ಅನಿಸಿತು? ಹಾಂ ಫ್ರೆಂಡ್ಸ್ ನೋಡ್ರಿ ನಮ್ಮ ಊರಾಗ ಆದ್ರ ಈ ಸ್ವೀಟ್ ನ 20 ತಗೊಂಡಿದ್ರ 30 ತಗೊಂಡಿದ್ರ ಗೊತ್ತಿಲ್ಲ. ಇಲ್ಲಿ ಮಾತ್ರ 10 ರೂಪಾಯಿ ಸ್ವೀಟ್. ಭಾರಿ ಚೆನ್ನಾಗೈತಿ. ಸ್ವೀಟ್ಸ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಸೊ ಇಲ್ಲಿಂದ ಪುರಿ ಬಸ್ ಸ್ಟಾಪಿಂದ ನಾವು ಸೀದಾ ಬೀಚ್ ಹತ್ರ ಹೊಂಟಿದ್ವಿ, ಗೋಲ್ಡನ್ ಬೀಚ್ ಹತ್ರ. ಎದಕ್ಕಪ್ಪ ಗೋಲ್ಡನ್ ಬೀಚ್ ಹತ್ರ ಹೊರಟಿದ್ವಿ ಅಂತಂದು ಹೇಳಿದ್ರೆ ಇರೋಕ್ಕೆ ರೂಮ್ ಬೇಕಾಗಿತ್ತು 2 ದಿನಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಾವು ರೂಮ್ ರೆಂಟ್ನ ಹುಡ್ಕೋಕೆ ಅಂತ ಹೊರಟಿದ್ವಿ. ಸೊ ದೇವಸ್ಥಾನ ಹತ್ರ ರೂಮ್ ರೆಂಟ್ ಬಂದುಬಿಟ್ಟು ಹೈಯೆಸ್ಟ್ ಇರುತ್ತೆ, ಅಂದರೆ ಕಾಸ್ಟ್ಲಿಯೆಸ್ಟ್ ರೂಮ್ಸ್ ಇರ್ತವೆ. ಅದಕ್ಕಿಂತ 2-3 ಪಟ್ಟು ಕಮ್ಮಿ ಇರುತ್ತೆ ಬೀಚ್ ಹತ್ರ. ಅಲ್ಲಿಂದ 2-3 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಂದ ನೀವು ಆಟೋಕ್ಕೆ ಬರೋದು ಹೋಗೋದು ಮಾಡ್ಬೋದು. ನೀವೇನಾದರೂ ಪುರಿಗೆ ಬಂದರೆ ಬೀಚ್ ಹತ್ರ ರೂಮ್ಸ್ ನೋಡಿ, ಲೋ ಬಜೆಟೆಲ್ಲ ರೂಮ್ ಸಿಕ್ಬಿಡುತ್ತೆ. ಫೈನಲಿ ಬೀಚ್ ಹತ್ರ ಬಂದು ರೂಮ್ಸ್ ಎಲ್ಲ ಹುಡುಕಿದ್ವಿ. ಈ ರೂಮ್ ನೋಡ್ತಾ ಇದ್ದಾರಲ್ಲ, ಈ ರೂಮ್ ಬಂದುಬಿಟ್ಟು 1500 ಪರ್ ಡೇ. ಇದು ವೀಕೆಂಡ್ ಆಗಿರೋದ್ರಿಂದ ಅಷ್ಟು ಪ್ರೈಸ್ ಇದೆ. ಇದೇನೋ ವೀಕ್ ಡೇಸಲ್ಲಿ ಬಂದಿದ್ರೆ 800-700 ರೂಪಾಯಿದಲ್ಲಿ ಈ ರೂಮ್ ಸಿಕ್ಬಿಡೋದು ನಮಗೆ. ಫ್ರೆಶ್ ಅಪ್ ಎಲ್ಲ ಆಗಿ ಬೀಚ್ ಹತ್ರ ಹೋಗಿ ಬೀಚ್ ನೋಡ್ಕೊಂಬರೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಬೀಚ್ ಹತ್ರ ಹೊರಟ್ವಿ. ಹಾಂ ಪದ್ಯ ಹಾಯ್ ಮಾಡೋದು ಎಲ್ಲ ಅಂಗಡಿ ಕೂತ್ಕೊಂತಾರ, ಅವ್ರು ಟಿಕೆಟ್ ಬುಕ್ ಮಾಡಿಕೊಡ್ತಾರ. ಏನಂತೀಯಪ್ಪ? ಏನನ್ಬೇಕಪ್ಪ, ಬಂದು ಜಗನ್ನಾಥ್ ಬೀಚಿಗೆ ಬಂದೀವಿ ನೋಡಿ ಸ್ನೇಹಿತರೆ. ಈಗ ನೈಟ್ ಟೈಮ್ ಬಂದೀವಿ ನಾವು. ಬೀಚಿನ ವೈಬ್ ಹೆಂಗೈತೆ ಅಂತ, ಬಟ್ ಕಾಣಲ್ಲ ಬೀಚ್ ಏನ. ಇದೆಲ್ಲ ಸ್ವಲ್ಪ ಅಂಗಡಿಗಳನ್ನು ನೋಡ ಬಂದೀವಿ ಅಷ್ಟೇ. ನೋಡಿ ಎಲ್ಲಿ ಮಟ್ಟ ಹೋಗ್ಬೇಕಂತ ನಾವು ನೀರ್ ಬೇಕಂದ್ರ ಬೀಚಿನ ಸೌಂಡ್ ಕೇಳತೈತಿ ನೀರಿಂದು.
ಓ ಕ್ಯಾಪ್ಸ್ ಕನ್ನಡ ಹಾ ಊದು ಊದ್ರಿ ಇಲ್ಲ ಎಲ್ಲ ಕನ್ನಡ ಬರ್ತಲ್ಲ ಯಾವ ಬ್ಯಾಂಗ್ಳೂರು ಕೆಲಸ ಮಾಡಿ ಇಲ್ಲೇ ಶಣ ಓದಿ ಇಲ್ಲೇ ಇಲ್ಲೇ ಐತಲ್ಲ ಅದು ಉಸಿರು ಗಪ್ ಬಿಡ್ಕಂದ್ರ ಒಂದೇ ಸೈಡ್ ಉಸಿರು ಬಿಡ್ಬೇಕು ಇಲ್ಲಾಂದ್ರೆ ನಿಂದ ಉಸಿರು ಗಾಳಿ ತರ ಹೋಗ್ಬಿಡುತ್ತ ಹೌದಿಲ್ಲ ಅಣ್ಣ ಅದೇ ಹೇಳಿದ್ನಿಲ್ಲ ಇಲ್ಲಿ ನೋಡಿದ್ಯಾ ನೋಡಿ ತುಂಬಾ ಟೈಟ್ ಮಾಡ್ಕೊಡಿ एकदम सास फ्री ಆಗುತ್ತೆ ಇದು ಓದೋದ್ರಿಂದ ಏನೇನಾಗತ್ತಣ್ಣ ಸಾಸ್ ಗಿಲ್ಲೆ 8 ಗಿಲ್ಲೆ ಚೆನ್ನಾಗಿದೆ ಬೆಂಗಳೂರು ಅಲ್ಲ ಹೊಸಪೇಟೆ ಹೊಸಪೇಟೆ ಬಳ್ಳಾರಿ ಹತ್ರ ವ್ಯರ್ಥ ಪ್ರಯತ್ನ ಇಲ್ಲ ಅದು ಬೇಕಂದ್ರೆ ಮಾಡ್ಕೊಡಿ ಇಲ್ಲ ಹಂಗಲ್ಲ ಇದು ಊದ್ಬೋದಾ ಏ ಹಂಗಲ್ಲ ಇದನ್ನ ಇದೈತಲ್ಲ ತುಟಿ ಚೂಪ್ ಮಾಡು ಹಾ ಅಷ್ಟು ಅದ್ರೊಳಗ ಹಾಕ ಗಾಳಿ ಆ ಕಡೆ ಈ ಕಡೆ ಹೋಗ್ಬಾರ್ದು ಕೊಡಿ ವಾ ಫೈನಲಿ ಬಂದವ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಲೆಟ್ಸ್ ಗೋ ಬೀಚ್ ಹತ್ರ ಹೋಗ್ತಾ ಇದೀವಿ ಇಲ್ಲಿವರೆಗೂ ನೀರು ಬರುತ್ತೆ ಸಿವಿಕ್ ಸೆನ್ಸ್ ಅಂತ ಏನು ಇಲ್ಲ ನೋಡಿ ಇಲ್ಲೇ ಕುಡಿತಾರೆ ಇಲ್ಲೇ ಒಗಿತಾರೆ ನೋಡಿ ಇಲ್ಲೇ ಕುಡಿದಿದ್ದಾರೆ ಇಲ್ಲೇ ಒಗಿದ್ದಾರೆ ಟೀ ಕಪ್ಸ್ ಏನ್ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೆ ಗೊತ್ತಿಲ್ಲ ಇಲ್ಲಿವರೆಗೂ ಬರುತ್ತೆ ಇಲ್ಲಿವರೆಗೂ ಬರ್ತಾ ಇದೆ ನೀರು ನೋಡ್ಕೊಂಡು ಅಲ್ಲೆಲ್ಲ ಯಾವ ತರ ಬರ್ತಾ ಇದೆ ನೀರು ಹಾಯ್ ಬೀಚ್ ಹತ್ರ ಇದೀವಿ ಇವಾಗ ಬೀಚ್ ಬಹಳ ಮುಂದೆನೆ ಬಂದಿದೀವಿ ಮಸ್ತಾಗಿದೆ ವ್ಯೂ ಮಾತ್ರ ಮಸ್ತಾಗಿದೆ ಇನ್ನು ಬೆಳಗ್ಗೆ ಬಂದು ನೋಡ್ತೀವಿ ಬೆಳಗ್ಗೆ ಯಾವ ತರ ಇರುತ್ತೆ ನೋಡ್ತೀವಿ ಈ ಬೀಚ್ ಬಂದ್ಬಿಟ್ಟು ಗೋಲ್ಡನ್ ಬೀಚ್ ಇದು ಮಸ್ತಾಗಿದೆ ಒಡಿಸ್ಸಾದಲ್ಲಿ ಇದೆ ಕಪಲ್ ಹಾಕಿಟ್ಟ ನಾನು ಎಲ್ಲರೂ ಓದಿದಾವ ಅಂತ ಮಾಡ್ತಾರೆ ಚೊಕ್ಕದೆಲ್ಲ ಮಾಡೋದು ಹಾಯ್ ಸ್ನೇಹಿತರೆ ಬನ್ನಿ ಇಲ್ಲಿ ಸಮುದ್ರ ಏಡಿ ನೋಡ್ರಿ ಸಮುದ್ರ ಏಡಿ ಅಲ್ಲ ಇವು ಇದೆ ನಮ್ಮ ಕಾಲುವೆದಾಗ ಈ ತರ ಇರಂಗೇ ಇಲ್ಲ ಹೇಳಿ ಆಚೆ ಗುಳಿ ಬಂದ್ರಡ್ಡಿ ಓರ್ ಹೊಂಟದಿಲ್ಲ ಇದೆ ಮತ್ತೆ ಅದಕ್ಕೆ ರಬ್ಬರ್ ಹಾಕಿರ್ತಾರ अरे भाई अभी जिंदा है क्या ये जिंदा है अभी मर गया क्या किलो कितना प्रॉन
ಸಿಗಡಿ ಮೀನು. ಕನ್ನಡಿ ನೋಡಿ ಯಾವ ಥರ ಅದ. ಶಂಕು ಚಿಪ್ಪು ಆ ಥರ. ಜಗನ್ನಾಥ್ ಮೂರ್ತಿ. ಗದ ಆಗಿದೆ. ಆಂಜನೇಯನ್ ಗದ. ಚಿಪ್ಪು ಮಾರಕಟ್ರ, ಶಂಕು ಮಾರಕಟ್ರ. ಹುಡುಗರಿಗೆ ಎಲ್ಲ ಸಮುದ್ರದಾಗ ಸಿಗೋ ವಸ್ತುಲಿಂದನ ಮಾಡ್ಯಾರ. ಬೀಚ್ ಸೈಡಲ್ಲಿ ಮೆಕ್ಕೆ ತನಿ ಸುಟ್ಟಿದ್ದು. ಎಷ್ಟು ತೊಗೊಳತ್ತಿಲಿ? ಕುಚ್ಚಿದ್ದನದು? ಕುಚ್ಚಿದ್ದು ಒಳ್ಳೆ ಟೇಸ್ಟ್ ಐತೆ. ಯಾಕೆ ಸುಳ್ಳು ಹೆಂಗೈತೆ ಆಮೇಲೆ ಚಲೋ ಇಲ್ಲ ಅದು. ದೇಶ ಐತೆ. ಮಸದಾ ಕುಚ್ಚಿ ತಿನ್ಬೇಕಲ್ಲ, ಹುಚ್ಚ ಶಕ್ತಿ ಬರ್ತೈತೆ. ಬೀಚೆಲ್ಲ ಅಡ್ಡಾಡ್ಕೊಂಬಂದು ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ರೆಸ್ಟೋರೆಂಟಲ್ಲೇ ಊಟ ಮಾಡಿದ್ವಿ. ಇಲ್ಲಿ ಊಟ ಮತ್ತು ನಮ್ಮ ಕರ್ನಾಟಕ ಊಟಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಉಪ್ಪು ಖಾರದಲ್ಲಿ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪುರಿನ ಯಾವ ಥರ ರೀಚ್ ಮಾಡೋದು ಅಂತ ಹೇಳ್ಕೊಟ್ಟೆ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪುರಿ ಹತ್ರ ದರ್ಶನ ಮಾಡಿಕೊಂಡು ಜಗನ್ನಾಥ ದೇವರ ದರ್ಶನ ಮಾಡಿಕೊಂಡು ಅದ್ರ ವಿಶೇಷತೆ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.